ನಮಸ್ಕಾರ. ಬನ್ನಿ ಈ ದಿನ ಬೆನ್ಸಿ ರವೆನಲ್ಲಿ ತುಂಬ ಸಾಫ್ಟಾದ ಮೃದುವಾದ ರೊಟ್ಟಿ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಮೀಡಿಯಮ್ ರವೆ ಮತ್ತು ಚಿರೋಟಿ ರವೆನ ತಗೊಂಡು ರೊಟ್ಟಿ ಮಾಡ್ತೀವಿ. ಬಟ್ ಈ ದಿನ ನಾನು ಬೆನ್ಸಿ ರವೆನಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಮೊದಲಿಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. 1-2 ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿರೋಟಿ ರವೆ ಥರ ಆಗುತ್ತೆ. ಈಗ ನಾನು 1 ಕಪ್ಪಷ್ಟು ಪೇಪರ್ ಅವಲಕ್ಕಿನ ತೊಗೊತಾ ಇದ್ದೀನಿ. ಈ ಪೇಪರ್ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ 2 ಸರಿ ವಾಶ್ ಮಾಡಿದರೆ ಸಾಕು, ಮೆತ್ತಗಾಗುತ್ತೆ. ನೋಡಿ, ರೊಟ್ಟಿಗೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ತುರಿದಿಕೊಂಡಿದ್ದೀನಿ. 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ 10 ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸೌತೆಕಾಯಿನ ತುರಿದಿಕೊಂಡಿದ್ದೀನಿ. ಸೌತೆಕಾಯಿ ಹಾಕೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ಹಸಿ ಶುಂಠಿನೂ ಅಷ್ಟೇ, ಅದನ್ನು ಸ್ವಲ್ಪ ತುರಿದಿಕೊಂಡಿದ್ದೀನಿ. ರೊಟ್ಟಿಗೆ ಹಾಕ್ಕೋಬೇಕಲ್ವ, ಎಲ್ಲ ತುರಿದಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾವು ರವೆನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಅವಲಕ್ಕಿನ 1-2 ಸರಿ ವಾಶ್ ಮಾಡಿಕೊಂಡೆ. ನೋಡಿ, ಸ್ವಲ್ಪ ಮೆತ್ತಗಾಗಿದೆ. ರೊಟ್ಟಿ ಕಲಿಸ್ಬೇಕಾದ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಕ್ಯಾರೆಟು, ಸೌತೆಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, 1 ಚಮಚದಷ್ಟು ಜೀರಿಗೆ, ಉಪ್ಪನ್ನ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸೌತೆಕಾಯೆಲ್ಲ ನೀರಂಶ ಜಾಸ್ತಿ ಇರೋದ್ರಿಂದ ರೊಟ್ಟಿ ಕಲಿಸ್ಬೇಕಾದ್ರೆ ನೀರು ತುಂಬ ಹಿಡಿಯೋದಿಲ್ಲ. 1/4 ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ, ಈಗ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿಕೊಳ್ಳಿ. ಇದು 1 ಗಂಟೆ ಬಿಟ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಯಾಕಂದರೆ ರವೆ ಹಾಕಿರೋದ್ರಿಂದ ರೊಟ್ಟಿಗೆಲ್ಲ ಸೆಟ್ರೇಟ್ ಆಗಬೇಕು. ನೋಡಿ, ಈಗ ನಿಮಗೆ ತೆಳುವಾಗಿ ಬೇಕಾ, ದಪ್ಪದಾಗಿ ಬೇಕಾ ನೋಡಿಕೊಂಡು ರೊಟ್ಟಿನ ತಟ್ಕೊಳ್ಳಿ. ಯಾಕಂದರೆ ಕೆಲವರೆಲ್ಲ ತುಂಬ ತೆಳುವಾದರೆ ಇಷ್ಟಪಡೋದಿಲ್ಲ, ಕೆಲವ್ರಿಗೆ ದಪ್ಪದಾಗಿದ್ದರೆ ಇಷ್ಟಪಡೋದಿಲ್ಲ. ನೀವು ಯಾವ ರೀತಿ ತಿಂತೀರೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿನ ತಟ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೊಟ್ಟಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಸ್ಟಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕುಂಬಳಕಾಯಿ ಖಾರ ಮಾಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬ